ಓಕೆ, ಬಸನಗೌಡ ಪಾಟೀಲ್ ಯತ್ನಾಳ್ 1,000 ಕೋಟಿ ಇಟ್ಕೊಂಡಿದ್ದಾರೆ. ಏನು ಸರ್ಕಾರವನ್ನು ಕೆಡವೋದಕ್ಕೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಆನಂತರ ಯೂ ಟರ್ನ್ ಕೂಡ ಹೊಡೆದ್ರು, ಇಲ್ಲ ನಿಮ್ಮವ್ರು ಇಟ್ಕೊಂಡಿದ್ದಾರೆ ಅಂತೇಳಿ. ಬಸನಗೌಡ ಪಾಟೀಲ್ ಯತ್ನಾಳ್ ಓರ್ವ ಬಲಿಷ್ಠ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬ ಹಿಂದೂ ಮುಖಂಡ, ಅವರ ಹೇಳಿಕೆಗೆ ಜನ ಸೇರ್ತಾರೆ. ಆದರೆ ಪದೇ ಪದೇ ಇಂಥದೇ ಹೇಳಿಕೆ ಕೊಟ್ಟು ಕಾಮಿಡಿ ಪೀಸ್ ಆಗಿಬಿಡ್ತಾರೆ ಅಂತ ಒಂದು ಡೌಟ್ ಬರ್ತಾ ಇದೆ ನನಗೆ. ಮುಂದಿನ ಮುಖ್ಯಮಂತ್ರಿ ನಾನೇ ಅಂದ್ಬಿಡ್ತಾರೆ. ಅದು ಹೆಂಗೆ? ಮುಂದಿನ ಮುಖ್ಯಮಂತ್ರಿ ಇವರೇ ಆದರೆ 1,000 ಕೋಟಿ ಯಾರು ಕೊಡಬೇಕಾಗಿದ್ರೆ? ನೋಡಿ, ವೆರಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ವೀಕ್ಷಕರು, ವೆರಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಬಿ ಜೆ ಪಿಗರು ಕನಸು ಕಾಣ್ತಾ ಇದ್ದಾರೆ, ಡೌಟು. ಈಗ ಯಡಿಯೂರಪ್ಪನವರ ಸರ್ಕಾರ ಬರಬೇಕಾದ್ರೂ ಕೂಡ ಅವತ್ತು 15 ಶಾಸಕರು ರಾಜೀನಾಮೆ 15 ಶಾಸಕರು ರಾಜೀನಾಮೆ ಕೊಟ್ಟು ಗೆಲ್ಲಬೇಕಾಯಿತು. ಯಾಕಂದರೆ ಅವರು ಶಾಸಕರು ರಾಜೀನಾಮೆ ಕೊಟ್ಟು ಗೆದ್ದರೆ ಅವರು ಮಂತ್ರಿಗಳಾಗುವಂಥ ಅವಕಾಶ ಇತ್ತು. ಮತ್ತು ಯಡಿಯೂರಪ್ಪನವರ ಮಾತಿಗೆ ಬೆಲೆ ಕೊಟ್ಟು ಅವರು ಬಂದಿದ್ದಾರೆ. ಈಗ ಒಂದು ಹೇಳ್ತೀನಿ, ಈಗೇನಾದರೂ ಸರ್ಕಾರ ಕೆಡವಬೇಕು ಅಂತಂದರೆ 53 ಶಾಸಕರು ರಾಜೀನಾಮೆ ಕೊಡಬೇಕಾಗತ್ತೆ ವೀಕ್ಷಕರು. ಎಷ್ಟು? 53 ಶಾಸಕರು. ಯಡಿಯೂರಪ್ಪನವರಿದ್ದಾಗ 15 ಜನ ಶಾಸಕರು ರಾಜೀನಾಮೆ ಕೊಟ್ಟು ಅವರನ್ನು ಗೆಲ್ಲಿಸಿ ಬರೋದಕ್ಕೆ ಆನೆ ಕುದುರೆ ಆಗಿದೆ. ಈ 53 ಜನ ಶಾಸಕರನ್ನು ಗೆಲ್ಲಿಸ್ಕೊಂಡ್ಬಂದು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಆಗೋವನಾದರೂ ಯಾರು ಹೇಳ್ರಪ್ಪ ನೀವು. ಹಾಗಾಗಿ ಹೇಳ್ಬಿಡ್ತೀನಿ ನೋಡಿ, ಎಷ್ಟಿದೆ ಸದ್ಯ? ಬಿ ಜೆ ಪಿ 67, ಜೆ ಡಿ ಎಸ್ 18, ಕಾಂಗ್ರೆಸ್ 136 ಅಲ್ವಾ? ಭರ್ಜರಿ. ಬೇಕಿರೋದೆಷ್ಟು? 113. ಸದ್ಯ ರೆಡ್ಡಿ ಸೇರಿದಂತೆ 67 ಶಾಸಕ ಬಲ ಹೊಂದಿರುವ ಬಿ ಜೆ ಪಿ. ಶಿಗ್ಗಾಂವಿಗೆ ರಾಜೀನಾಮೆ ನೀಡಿದರೆ ಬಸವರಾಜ ಬೊಮ್ಮಾಯಿ 1 ಕಡಿಮೆ ಆಗಿದೆ. ಜೆ ಡಿ ಎಸ್ ಶಾಸಕರ ಬಲ ಸದ್ಯ 18ಕ್ಕೆ ಕುಸಿತ ಕಂಡಿದೆ. ಯಾಕಂದರೆ ಚನ್ನಪಟ್ಟಣಕ್ಕೆ ರಾಜೀನಾಮೆ ನೀಡಿದ್ದಾರೆ ಕುಮಾರಸ್ವಾಮಿ, 19 18 ಆಗಿದೆ. ಸೊ ಇದು ಎರಡೂ ಸೇರಿಸಿದಾಗ ಸದ್ಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ದೋಸ್ತಿ ಬಲ ಸೇರಿದ್ರೆಷ್ಟು? 85. ಅಧಿಕಾರಕ್ಕೆ ಬೇಕಿರೋದೆಷ್ಟು? 113. 85, 95, 105, 115 ಅಂದರೆ 30ರಲ್ಲಿ 28 ಆದರೂ ಬೇಕು. 28. ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ರಚನೆಗೆ 28 ಶಾಸಕರ ಕೊರತೆ ಇದೆ. ಹಾಗಿದ್ದರೆ ದೋಸ್ತಿ ಸರ್ಕಾರ ಬರಬೇಕಿದ್ರೆ ಒಂದು ಪವಾಡ ನಡೀಬೇಕು. ಏನು ಪವಾಡ? ಕಾಂಗ್ರೆಸ್ನ 53 ಶಾಸಕರು ರಾಜೀನಾಮೆ ಕೊಡಿಸಬೇಕು. ಆಗ ವಿಧಾನಸಭೆಯ ಬಲ 168ಕ್ಕೆ ಕುಸಿತ ಕಾಣುತ್ತೆ. 168ಕ್ಕೆ ಕುಸಿತ ಕಂಡಾಗ 85 ಇದ್ದಂತಹ ಬಿ ಜೆ ಪಿ ಎಡೆ ಸರ್ಕಾರ ರಚನೆ ಮಾಡಬಹುದು. ಎಷ್ಟು ತಿಂಗಳ ತನಕ? 6 ತಿಂಗಳ ತನಕ. ಮತ್ತೇನು ಮಾಡಬೇಕು? ಈ 53 ಶಾಸಕರದ್ದು ಚುನಾವಣೆ ನಡೀಬೇಕು. ಅದರಲ್ಲಿ ಮಿನಿಮಮ್ 29 ಶಾಸಕರು ಗೆಲ್ಲಬೇಕು. 29 ಶಾಸಕರು ಗೆದ್ದರೆ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ ಸೇಫ್ ಆಗುತ್ತೆ 6 ತಿಂಗಳಲ್ಲಿ. ಫಸ್ಟ್ 53 ಶಾಸಕರು ರಾಜೀನಾಮೆ ಕೊಟ್ಟಾಗ ಕಡಿಮೆ ಆಗುತ್ತೆ. ಒಟ್ಟಾರೆ ಕಡಿಮೆ ಆದಾಗ ಇವರು ಜಾಸ್ತಿ ಆಗ್ತಾರೆ. ಯಾರು? ಬಿ ಜೆ ಪಿ ಜೆ ಡಿ ಎಸ್. ಅವರು 6 ತಿಂಗಳು ಸರ್ಕಾರ ಮಾಡಬಹುದು. ನಂತರ 53 ಜನರೇ ಚುನಾವಣೆ ನಡೆದಾಗ ಮಿನಿಮಮ್ 29 ಜನ ಗೆದ್ದು ಬರಬೇಕು. ಗೆದ್ದಿಲ್ಲ ಅಂದರೆ 1,000 ಕೋಟಿ ದುಡ್ಡು ಡಮಾರ್ ಅಲ್ವಾ? ಅದೇ ದುಡ್ಡಲ್ಲಿ ಸರ್ಕಾರಿ ಶಾಲೆಗಳನ್ನಾದರೂ ಕಟ್ಟರಪ್ಪ. ಯಾಕೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರೇ ರೆಬಲ್ ಆಗಿದ್ದಾರೆ. ಯಶವಂತಪುರ MLA ಸೋಮಶೇಖರ್ ರೆಬೆಲ್ಲು, ಒಂದು ಹೆಜ್ಜೆ ಪಕ್ಷದ ಹೊರಗಿಟ್ಟಿದ್ದಾರೆ ಎಸ್ ಟಿ ಸೋಮಶೇಖರು. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಬಂಡಾಯ. ಕಾಂಗ್ರೆಸ್ ಜೊತೆ ತುಂಬ ಚೆನ್ನಾಗಿದ್ದಾರೆ ಶಿವರಾಮ್ ಹೆಬ್ಬಾರು. ಬಿ ಜೆ ಪಿ ಜೆ ಡಿ ಎಸ್ಗೆ ಬನ್ನಿ. ಜೆ ಡಿ ಎಸ್ ಅಂತೂ ಹೆಂಗಿದೆ ಅಂತಂದರೆ 18 ಶಾಸಕರ ಪೈಕಿ 12 ಶಾಸಕರು ಏನಾದರೂ ಕೈ ಕೊಟ್ಟರೆ, 12 ಶಾಸಕರನ್ನ ಏನಾದರೂ ಡಿ ಕೆ ಶಿವಕುಮಾರ್ ತಗೊಂಬಂದುಬಿಟ್ರೆ ಜೆ ಡಿ ಎಸ್ಸೇ ಇರಲ್ಲ. ಈಗಲೂ ಜೆ ಡಿ ಎಸ್ ಇರೋದು ಯಾಕೆ ಹೇಳಿ? ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಜೆ ಡಿ ಎಸ್ ಅಲ್ಲಿ ಯಾರು? ಕರೆಮ್ಮ ನಾಯಕ, ಶರಣಗೌಡ ಕುಂದಕೂರ್. ಸರ್ಕಾರ ಬಂದರೆ ಅವ್ರು ಬೇಸರ ಆಯ್ತು, ಸರ್ಕಾರ ಬಂತು ತಿಳ್ಕೊಳ್ಳಿ. ಯಾರನ್ನು ಸಿ ಎಂ ಮಾಡ್ತೀರಿ? ಕುಮಾರಸ್ವಾಮಿ ಮಾಡ್ತೀರಿ ಕೇಂದ್ರ ಮಂತ್ರಿನ? ಅವ್ರು ರಾಜ್ಯಕ್ಕೆ ಬರಲ್ಲ. ಯಡಿಯೂರಪ್ಪ ಅವ್ರನ್ನ ಮಾಡ್ತೀರಿ, ಅವರು ಮುಖ್ಯಮಂತ್ರಿ ಆಗಲ್ಲ. ವಿಜೇಂದ್ರಗೆ ಪಟ್ಟ ಕಟ್ತೀರಿ, ಯತ್ನಾಳ್ ಸುಮ್ಮನಿರಲ್ಲ. ಬೇಕಾಯಿದೆಲ್ಲ 3.5 ವರ್ಷ ವಿರೋಧ ಪಕ್ಷವಾಗಿ ಅತ್ಯದ್ಭುತವಾದ ಕೆಲಸ ಮಾಡಿರಿ, ಕೆಲಸ ಮಾಡಿಸಿ. ಪ್ರತಿಪಕ್ಷವಾಗಿ ಕೆಲಸ ಮಾಡಿ ಜನರ ಮನೆಗೆಲ್ಲಿ ಮುಂದೆ ಗೆದ್ದು ಬನ್ನಿ, ಯಾರು ಬೇಡ ಅಂದರೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಇರಲಿ ಇಲ್ಲದೇ ಇರಲಿ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ತಾ ಇರ್ತಾರೆ. ಮುಂದಿನ ಮುಖ್ಯಮಂತ್ರಿ ನಾನೇ. ಆಮೇಲೆ ಬಿ ಜೆ ಪಿ ಮೇಲೇ ಒಂದು ಆರೋಪ ಕೂಡ ಮಾಡ್ತಾರೆ. ಅದು ಏನು ಸೆಟ್ಟಿಂಗ್ ಗೊತ್ತಿಲ್ಲ. ಅಂದರೆ ಬಿ ಜೆ ಪಿ ಹೈಕಮಾಂಡ್ ಮಾತಾಡೋಕ್ಕೆ ಬಿಟ್ಟಿದೆಯಾ ಅಥವಾ ನಿಜಾನ? ಮತ್ತು ಈಗೇನು ಹೇಳ್ತಿದ್ದಾರೆ, ಸರ್ಕಾರ ಕೆಡವಲು 1,000 ಕೋಟಿ ಸಿದ್ಧವಾಗಿದೆ. ಅವತ್ತು ಮುಖ್ಯಮಂತ್ರಿ ಏರಬೇಕು ಅಂದರೆ 2,500 ಕೋಟಿಯಿಂದ ಅಂದಿದ್ರು ಬಿ ಜೆ ಪಿಯವರ ಮೇಲೇ. ಈಗ ಹೇಳ್ತಾರೆ 1,000 ಕೋಟಿ ರೆಡಿ ಇದೆ, ಯಾವಾಗ ಬೇಕಿದ್ರೂ ಸರ್ಕಾರ ಪತನ ಆಗ್ಬೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದಾ, 1,000 ಕೋಟಿ ಇದೆಯಾ? IT ತನಿಖೆ ಆಗಬೇಕು.
IT ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು. ಇದನ್ನು ಕೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಫುಲ್ ಯೂಟರ್ನು. ಅದು ಹಂಗೆಲ್ಲ ಹಿಂಗೆ ಏನದು ಹೀಗಿದೆ ನೋಡಿ ಸ್ಟೋರಿ. ಸಿದ್ದು ಸರ್ಕಾರ ಕೆಡವಲು ನಡೀತಿದ್ಯಾ ಷಡ್ಯಂತ್ರ? 1,000 ಕೋಟಿ ಮೀಸಲಿಟ್ಟಿದ್ಯಂತೆ ಕೇಸರಿ ಸೇನೆ. ಬಸನಗೌಡ ಪಾಟೀಲ್ರು ಮಾತಾಡಿದ್ರೆ ಸಾಕು, ಸ್ವತಃ ಬಿಜೆಪಿ ನಾಯಕರ ಎದೆಯಲ್ಲಿ ಕವಳ ಕುಟ್ಟದಂಗಾಗುತ್ತೆ. ಇವರೇನು ಬಿಜೆಪಿಯವರ, ಬಿಜೆಪಿಯ ವಿಪಕ್ಷ ನಾಯಕರ ಅನ್ನೋ ಅನುಮಾನ ಮೂಡಿಸುವ ಮಟ್ಟಿಗೆ ಅಬ್ಬರಿಸ್ತಾರೆ. ಇಷ್ಟು ದಿನ ಯಡಿಯೂರಪ್ಪ, ಬಿವೈ ವಿಜೇಂದ್ರ ವಿರುದ್ಧ ತೋಳ್ಬಲ ಪ್ರದರ್ಶಿಸಿದ್ದ ಗೌಡ್ರು ಇದೀಗ ಕೇಸರಿ ಸೇನೆಗೆ ಶಾಕ್ ಕೊಡುವಂತ ಹೇಳಿಕೆ ನೀಡಿದ್ದಾರೆ. ಹೌದು, ರಾಜ್ಯ ಸರ್ಕಾರ ಉರುಳಿಸಲು 1,000 ಕೋಟಿ ವೆಚ್ಚದಲ್ಲಿ ಪ್ಲಾನ್ ಮಾಡಲಾಗ್ತಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ, ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು, ಅವ್ರ ಬಳಿ ದುಡ್ಡು ಇರ್ಬೋದು, ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು. ಯಾಕಂದ್ರೆ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೊರಿ. ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ. ಯತ್ನಾಳ್ ಬಾಂಬ್ ಎಂಟ್ರಿ ಕೊಡುತ್ತಾ IT. ರಾಜ್ಯ ಸರ್ಕಾರ ಉರುಳಿಸಲು 1,000 ಕೋಟಿ ವೆಚ್ಚದಲ್ಲಿ ಪ್ಲಾನ್ ಮಾಡಲಾಗ್ತಿದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಆದ್ದರಿಂದ IT ತನಿಖೆ ನಡೆಯಲಿ ಅಂತ DCM DK ಶಿವಕುಮಾರ್ ಆಗ್ರಹಿಸಿದ್ದಾರೆ. ಇವತ್ತು KPCCಲಿ ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀನಿ. 1,200 crores ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ KPCCದು ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ವಾಟ್ ಎವರ್ ಈಸ್ ದೇರ್, ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಯಾರು ಅದನ್ನು 1,000 ಕೋಟಿ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಸರ್ಕಾರ ಸ್ಥಿರ ಮಾಡೋದಕ್ಕೆ 1,000 ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯತ್ನಾಳ್ನೇ ಕೇಳಬೇಕು, ಎಲ್ಲಿಟ್ಟವ್ರ ದುಡ್ಡ ಅಂತ. 1,000 ಕೋಟಿ ಎಲ್ಲಿಟ್ಟವ್ರೆ ಅಂತ ತನಿಖೆ ಆಗಬೇಕಾಗುತ್ತೆ. ಕಂತೆ ಹಣ ಇಟ್ಕೊಂಡು ಕುರ್ಚಿಗಾಗಿ ಕಾಯ್ತಿರೋದು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸಿಎಂ ಆಗೋಕೆ ಕಾಂಗ್ರೆಸ್ನಲ್ಲಿ ಕೆಲವರು ಸಿದ್ದರಾಮಯ್ಯ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರೆ ಅಂತ ಪರೋಕ್ಷವಾಗಿ DKಶಿ ಕಡೆ ಯತ್ನಾಳ್ ಒಟ್ಟು ಮಾಡಿದ್ರು. ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದವ್ರು ಯಾರು? ಅವರೇ. ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕತ್ರಿ ನೀವು ರಾಜ್ಯದಾಗ. ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ ಅಂದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು 5 ಎಕರೆ ಜಮೀನು ಅದು ತೆಗೆದು ಅದು ಅವರೇ. ನಾ BJP ಅವ್ರು ಏನೂ ಮಾಡಿಲ್ಲ. ಪಾಪ BJP ಅವ್ರು ಪ್ರಯಾಸೇ ಮಾಡಿಲ್ಲ. ಅವ್ರು ತಂದು ಕೊಟ್ಟಾರ, ನಾವು ಹೇಳಿ ಇಟ್ಟೆ ಪಾದಯಾತ್ರೆ ಮಾಡಿಸೋರು ಅವರೇ. ಯತ್ನಾಳ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ನಾನು ಹೇಳಿದ್ದು ನಿಮ್ಮ ಸರ್ಕಾರದ ಮಂತ್ರಿಗಳೇ ಹಣ ಇಟ್ಕೊಂಡು ಸಿದ್ದರಾಮಯ್ಯ ಇಳಿಸಿ ಸರ್ಕಾರ ಕೆಡವಲು ಪ್ರಯತ್ನಿಸುತ್ತಿದ್ದಾರೆ ಎಂದಿದ್ದೇನೆ. ಗಾಜಿನ ಮನೆಯಿಂದ ಹೊರಬಂದು ನಿಮ್ಮ ಸರ್ಕಾರದ ಸ್ಥಿತಿಯನ್ನ ನೋಡಿ ಅಂತ ಕಾಂಗ್ರೆಸ್ ಟಾಂಗ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.